ಬೆಂಗಳೂರು ನಗರದ ಟ್ರಾಫಿಕ್ ಸಮಸ್ಯೆ ದಿನದಿಂದ ದಿನಕ್ಕೆ ಬಿಗಡಾಯಿಸ್ತಾ ಇದೆ. ರಸ್ತೆಗಳಲ್ಲಿ ವಾಹನ ಸಂಖ್ಯೆ ಹೆಚ್ಚುತ್ತಾ ಇದೆ. ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಒತ್ತಡದಲ್ಲಿದೆ. ನಗರ ವಿಸ್ತರಣೆ ನಿಯಂತ್ರಣವಿಲ್ಲದೆ ಸಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಟ್ರಾಫಿಕ್ಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕಾದಂತಹ ಸರ್ಕಾರ ಭೂಮಿಯ ಮೇಲಿನ ಸಮಸ್ಯೆಯನ್ನ ಭೂಗರ್ಭಕ್ಕೆ ತಳ್ಳುವಂತಹ 22,267 ಕೋಟಿ ವೆಚ್ಚದ ಸುರಂಗ ರಸ್ತೆ ಯೋಜನೆಯನ್ನ ಮುಂದಿಟ್ಟಿದೆ. ಆದರೆ ಈಗ ಈ ಯೋಜನೆಯ ಸುತ್ತ ಎದ್ದಿರುವಂತಹ ಪ್ರಶ್ನೆ ಕೇವಲ ಸುರಂಗ ರಸ್ತೆ ಬೇಕೇ ಅಥವಾ ಬೇಡವೇ ಅನ್ನೋದಲ್ಲ. ಈ ಯೋಜನೆಯನ್ನ ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾವ ಬೆಲೆಗೆ ಮಾಡ್ತಾ ಇದ್ದಾರೆ, ಯಾವ ಷರತ್ತುಗಳ ಮೇಲೆ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕ ಹಣದಿಂದ ನಿರ್ಮಾಣ ಆಗುವಂತಹ ಈ ಬೃಹತ್ ಮೂಲ ಸೌಕರ್ಯದಿಂದ ಅಂತಿಮವಾಗಿ ಲಾಭ ಯಾರಿಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಮುಖ್ಯವಾಗಿ ಇಲ್ಲಿ ಉದ್ಭವ ಆಗ್ತಾ ಇದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ನೋಡಿ, ಈ ಎಲ್ಲಾ ಪ್ರಶ್ನೆಗಳು ಇನ್ನಷ್ಟು ತೀವ್ರವಾಗುವುದಕ್ಕೆ ಕಾರಣ ಯೋಜನೆಯ 2 ಪ್ಯಾಕೇಜ್ಗಳಿಗೆ ಅದಾನಿ ಎಂಟರ್ಪ್ರೈಸಸ್ ಅತಿ ಕಡಿಮೆ ಬಿಡ್ದಾರನಾಗಿ ಹೊರಹೊಮ್ಮಿರುವಂತಹ ಸಂದರ್ಭದಲ್ಲಿ ಅದಾನಿ ಸಮೂಹದ ಅಧ್ಯಕ್ಷ ಗೌತಮ್ ಅದಾನಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿರೋದು. ಆಗಸ್ಟ್ 23ರಂದು ಸದಾಶಿವನಗರದಲ್ಲಿರುವಂತಹ ಮುಖ್ಯಮಂತ್ರಿಗಳ ನಿವಾಸದಲ್ಲಿ ನಡೆದಂತಹ ಈ ಭೇಟಿ ರಾಜಕೀಯ ಚರ್ಚೆಗೆ ಗ್ರಾಸ ಆಗಿದೆ. ಮುಖ್ಯಮಂತ್ರಿಗಳು ಇದನ್ನ ಸೌಜನ್ಯದ ಭೇಟಿ ಅಂತ ಹೇಳಿದ್ದಾರೆ. ಶಿವಕುಮಾರ್ ಅವರ ಪ್ರಕಾರ ಅದಾನಿ ಬಹುಕಾಲದಿಂದ ಭೇಟಿಗೆ ಸಮಯ ಕೇಳ್ತಾ ಇದ್ರು ಮತ್ತು ರಾಜ್ಯದಲ್ಲಿ ಸಮೂಹದ ವಿವಿಧ ಚಟುವಟಿಕೆಗಳ ಬಗ್ಗೆ ಮಾತುಕತೆ ನಡೆದಿಲ್ಲ. ಆದರೆ ಭೇಟಿ ನಡೆದ ಸಮಯ ಮತ್ತು ಸುರಂಗ ಯೋಜನೆಯ ಗುತ್ತಿಗೆ ನಿರ್ಧಾರ ಇನ್ನೂ ಕೂಡ ಅಂತಿಮ ಆಗದೆ ಇರೋದು ಸಹಜವಾಗಿಯೇ ಸಾರ್ವಜನಿಕ ಕುತೂಹಲಕ್ಕೆ ಕಾರಣ ಆಗಿದೆ. ಇಲ್ಲಿ ಮುಖ್ಯ ಆದದ್ದು ಭೇಟಿಯನ್ನು ಆಧರಿಸಿ ಯಾವುದೇ ಒಳ ಒಪ್ಪಂದದ ಆರೋಪವನ್ನ ಸಾಬೀತಾದ ಸಂಗತಿಯಂತೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಾರ್ವಜನಿಕ ಹಿತಾಸಕ್ತಿಯ ದೃಷ್ಟಿಯಿಂದ ಪಾರದರ್ಶಕ ಪ್ರಶ್ನೆಗಳನ್ನ ಕೇಳೋದು ಮಾತ್ರ ಸಂಪೂರ್ಣ ನ್ಯಾಯಸಮ್ಮತ. 17,698 ಕೋಟಿಯ ಅಂದಾಜು, 22,267 ಕೋಟಿಯ ಬಿಡ್ ಇಲ್ಲಿ ಪ್ರಮುಖ ಪ್ರಶ್ನೆಗಳನ್ನ ಎಬ್ಬಿಸ್ತಾ ಇದೆ. ಸುರಂಗ ರಸ್ತೆ ಯೋಜನೆಯ ರಾಜ್ಯ ಸರ್ಕಾರದ ಅಂದಾಜು ವೆಚ್ಚ ಸುಮಾರು 17,698 ಕೋಟಿ. ಅದಾನಿ ಎಂಟರ್ಪ್ರೈಸಸ್ ಸಲ್ಲಿಸಿರುವಂತಹ ಬಿಡ್ 22,267 ಕೋಟಿ. ಅಂದ್ರೆ ಸರ್ಕಾರದ ಅಂದಾಜಿಗಿಂತ ಸುಮಾರು 4,600 ಕೋಟಿ ಹೆಚ್ಚು. ಸುಮಾರು 16.75 ಕಿಲೋಮೀಟರ್ ಉದ್ದದ ಹೆಬ್ಬಾಳ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸುರಂಗ ಸಂಪರ್ಕದ 2 ಪ್ಯಾಕೇಜ್ಗಳಿಗೆ ಅದಾನಿ ಸಂಸ್ಥೆ ಬಿಡ್ ಅನ್ನ ಕೊಟ್ಟಿದೆ. ಆದರೆ ಗುತ್ತಿಗೆ ಇನ್ನೂ ಅಧಿಕೃತವಾಗಿ ಅಂತಿಮಗೊಂಡಿಲ್ಲ. ಇದು ಸಾಮಾನ್ಯ ಟೆಂಡರ್ ಅಂಕಿ ಅಂಶ ಅಲ್ಲ. ಸರ್ಕಾರದ ಅಂದಾಜಿಗಿಂತ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚಿರುವಂತಹ ಬಿಡ್ ಅನ್ನ ಸ್ವೀಕರಿಸೋದಾದ್ರೆ ಅದರ ಹಿಂದೆ ಇರುವಂತಹ ಹಣಕಾಸು ತರ್ಕವನ್ನ ಜನರಿಗೆ ಸ್ಪಷ್ಟಪಡಿಸಬೇಕಾಗ್ತದೆ. ಹೆಚ್ಚುವರಿ ವೆಚ್ಚ ಯಾಕೆ? ಯೋಜನೆಯ ವೆಚ್ಚ ಏರಿಕೆಗೆ ಕಾರಣ ಏನು? ನಿರ್ಮಾಣದ ಅವಧಿ ಎಷ್ಟು? ಸಾಲದ ಹೊರೆ ಯಾರ ಮೇಲಿದೆ? ನಿರ್ವಹಣಾ ವೆಚ್ಚ ಎಷ್ಟಾಗುತ್ತೆ? ಬಳಕೆದಾರರಿಂದ ಶುಲ್ಕ ವಸೂಲಿ ಮಾಡಲಾಗ್ತದೆಯೇ? ಯೋಜನೆಯ ಆರ್ಥಿಕ ಲಾಭ ನಷ್ಟದ ಸಾರ್ವಜನಿಕ ಅಧ್ಯಯನ ನಡೆದಿದೆಯೇ? ಇವುಗಳಿಗೆ ಉತ್ತರ ನೀಡದೆ ಟ್ರಾಫಿಕ್ ಪರಿಹಾರ ಅನ್ನುವಂತಹ ಒಂದೇ ಘೋಷಣೆಯ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಯನ್ನ ಮುಂದಕ್ಕೆ ಕೊಂಡೊಯ್ಯೋದು ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಸಮರ್ಪಕ ಅಲ್ಲ. ನೋಡಿ, ಟ್ರಾಫಿಕ್ ಸಮಸ್ಯೆಗೆ ಸುರಂಗವೇ ಪರಿಹಾರವೇ? ಇದು ಇನ್ನೂ ಮೂಲಭೂತವಾದಂತಹ ಪ್ರಶ್ನೆ. ನಗರ ಸಾರಿಗೆ ತಜ್ಞರ ಒಂದು ಪ್ರಮುಖ ವಾದ ಏನಂತಂದ್ರೆ, ಹೆಚ್ಚುವರಿ ರಸ್ತೆ ಸಾಮರ್ಥ್ಯ ಹೆಚ್ಚಿಸಿದ್ರೆ ವಾಹನ ಸಂಚಾರವೂ ಕೂಡ ಹೆಚ್ಚುವ ಸಾಧ್ಯತೆ ಇದೆ. ಇದನ್ನ ಇಂಡ್ಯೂಸ್ಡ್ ಡಿಮ್ಯಾಂಡ್ ಅಂತ ಕರೆಯಲಾಗ್ತದೆ. ಬೆಂಗಳೂರು ಎದುರಿಸ್ತಾ ಇರುವಂತಹ ಸಮಸ್ಯೆ ಕೇವಲ ರಸ್ತೆಗಳ ಕೊರತೆ ಅಲ್ಲ, ಅದು ಸಾರ್ವಜನಿಕ ಸಾರಿಗೆಯ ಸಾಮರ್ಥ್ಯ, ಮೆಟ್ರೋ, ಬಸ್ ಸಂಪರ್ಕ, ಪಾದಚಾರಿ ಮೂಲ ಸೌಕರ್ಯ, ನಗರ ಯೋಜನೆ, ಉದ್ಯೋಗ, ವಸತಿ ಅಸಮತೋಲನ ಮತ್ತು ಖಾಸಗಿ ವಾಹನ ಅವಲಂಬನೆಯ ಒಟ್ಟಾರೆಯ ಸಮಸ್ಯೆ ಅದು. ಹೀಗಿರುವಾಗ 22,267 ಕೋಟಿಯನ್ನ ಟನಲ್ ರಸ್ತೆಗೆ ಹಾಕುವುದಕ್ಕಿಂತ ಅದೇ ಪ್ರಮಾಣದ ಸಂಪನ್ಮೂಲವನ್ನ ಸಾರ್ವಜನಿಕ ಸಾರಿಗೆ, ಬಸ್, ರ್ಯಾಪಿಡ್ ಟ್ರಾನ್ಸಿಸ್ಟ್ಗಳು, ಮೆಟ್ರೋ ಸಂಪರ್ಕ ವಿಸ್ತರಣೆ, ಪಾದಚಾರಿ ಮಾರ್ಗಗಳು, ಸೈಕಲ್ ಜಾಲ ಮತ್ತು ಕೊನೆಯ ಮೈಲಿ ಸಂಪರ್ಕಕ್ಕೆ ಬಳಸಿದ್ರೆ ನಗರದ ಸಂಚಾರದ ಮೇಲೆ ಪರಿಣಾಮ ಹೇಗಿರ್ತದೆ ಎನ್ನುವಂತಹ ಹೋಲಿಕೆ ಅಧ್ಯಯನ ಸಾರ್ವಜನಿಕವಾಗಿ ಲಭ್ಯ ಆಗಬೇಕಲ್ವೇ?
ಸುರಂಗ ಭೂಮಿಯ ಗರ್ಭದಲ್ಲಿ ನಿರ್ಮಾಣ ಆಗ್ತದೆ ಎನ್ನುವಂತಹ ಕಾರಣಕ್ಕೆ ಅದು ಪರಿಸರ ಸ್ನೇಹಿ ಯೋಜನೆ ಆಗೋದಿಲ್ವಲ್ಲ. ಸುರಂಗದ ಪ್ರವೇಶ, ನಿರ್ಗಮನ ಪ್ರದೇಶಗಳು, ನಿರ್ಮಾಣ ಚಟುವಟಿಕೆಗಳು, ಮಣ್ಣು ತೆಗೆಯೋದು, ಡಂಪಿಂಗು, ನೀರಿನ ಹರಿವು, ಭೂಗರ್ಭ ಜಲದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಮರಗಳ ತೆರವು, ನಿರ್ಮಾಣ ಅವಧಿಯ ಧೂಳು ಮತ್ತು ಶಬ್ದ ಇವೆಲ್ಲವೂ ಕೂಡ ಪರಿಸರದ ಪ್ರಶ್ನೆಗಳೇ ಆಗಿವೆ. ಇವೆಲ್ಲವೂ ಕೂಡ ಪರಿಸರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ಬೆಂಗಳೂರು ಈಗಾಗಲೇ ತನ್ನ ಹಸಿರು ಪ್ರದೇಶ, ಕೆರೆಗಳು ಮತ್ತು ಮರಗಳ ಕುರಿತು ಗಂಭೀರವಾದಂತಹ ಸಾರ್ವಜನಿಕ ಚರ್ಚೆಯನ್ನ ಎದುರಿಸ್ತಾ ಇರುವಂತಹ ನಗರ. ಹೀಗಾಗಿ ಸರ್ಕಾರದ ಮುಂದೆ ಇರುವಂತಹ ಪ್ರಶ್ನೆ ಕೇವಲ ಸುರಂಗದ ಒಳಗೆ ಎಷ್ಟು ವಾಹನಗಳು ಓಡ್ತವೆ ಅನ್ನೋದಲ್ಲ, ಸುರಂಗ ನಿರ್ಮಾಣದ ಮೊದಲು ಮತ್ತು ನಂತರ ನಗರದ ಪರಿಸರದ ಮೇಲೆ ಅದರ ಒಟ್ಟು ಪರಿಣಾಮ ಏನು ಅನ್ನೋದಾಗಿದೆ. ಇನ್ನು ಅದಾನಿ ಸಮೂಹದ ಬಿಡ್ ಬಗ್ಗೆ ಯಾಕೆ ಇಲ್ಲಿ ಚರ್ಚೆಗೆ ಬರ್ತಾ ಇದೆ ಅನ್ನುವ ಪ್ರಶ್ನೆ ಉದ್ಭವ ಆಗುತ್ತೆ. ಅದನ್ನ ಗಮನಿಸೋದಾದ್ರೆ ಉಡುಪಿಯ UPCL ಪ್ರಕರಣ ಪ್ರಸ್ತುತ ಚರ್ಚೆಗೆ ಬರುತ್ತೆ. ಅದಾನಿ ಸ್ವಾಮ್ಯದ ಉಡುಪಿ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಸಂಬಂಧಿಸಿದಂತಹ ಪ್ರಕರಣದಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣವು 2022ರಲ್ಲಿ ಪರಿಸರ ಹಾನಿ ಮತ್ತು ನಿಯಮ ಉಲ್ಲಂಘನೆಗಳಿಗೆ ಸಂಬಂಧಿಸಿ 52.02 ಕೋಟಿ ಪರಿಸರ ಪರಿಹಾರ ಪಾವತಿಸುವುದಕ್ಕೆ ನಿರ್ದೇಶಿಸಿತು ಅದಾನಿ ಸಮೂಹಕ್ಕೆ. ಈಗಾಗಲೇ ಪಾವತಿಸಿದಂತಹ 5 ಕೋಟಿಯನ್ನ ಕ್ರೆಡಿಟ್ ನೀಡಿ ಉಳಿದ ಮೊತ್ತವನ್ನು ಪಾವತಿಸಬೇಕು ಅಂತ NGT ಆದೇಶವನ್ನ ಮಾಡಿತು. ತೀರ್ಪಿನಲ್ಲಿ ಪರಿಸರ ಹಾನಿ, ಆರೋಗ್ಯದ ಪರಿಣಾಮಗಳು ಮತ್ತು ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾದಂತಹ ಪರಿಣಾಮಗಳ ಬಗ್ಗೆ ಕ್ರಮಗಳನ್ನು ಸೂಚಿಸಲಾಗಿತ್ತು. ಅದಾನಿ ಪವರ್ನ ಸ್ವಂತ ವರದಿಯಲ್ಲಿಯೂ ಕೂಡ NGT 2022ರ ಆದೇಶದಂತೆ 47.02 ಕೋಟಿ ಹೆಚ್ಚುವರಿ ಪರಿಸರ ಪರಿಹಾರಕ್ಕೆ ಸಂಬಂಧಿಸಿದ ವಿಷಯ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿರುವುದನ್ನ ದಾಖಲಿಸಲಾಗಿದೆ. ಅಂದ್ರೆ ಈ ಪ್ರಕರಣವನ್ನ ದಂಡ ಪಾವತಿಸಿ ಮುಗಿದ ಕತೆ ಅನ್ನುವ ಸರಳೀಕರಿಸೋದಕ್ಕೆ ಆಗೋದಿಲ್ಲ. ಕಾನೂನು ಪ್ರಕ್ರಿಯೆ ಕೂಡ ಸಂಬಂಧಿಸಿದೆ. ಹೀಗಾಗಿ ಸುರಂಗ ಯೋಜನೆಯ ಸಂದರ್ಭದಲ್ಲಿ ಪರಿಸರವಾದಿಗಳು ಈ ಹಿಂದಿನ ದಾಖಲೆಗಳನ್ನ, ಈ ಪ್ರಕರಣವನ್ನ, ನಾನೀಗ ಏನು ಹೇಳಿದ್ನಲ್ಲ ಆ ಪ್ರಕರಣವನ್ನ ಪ್ರಶ್ನಿಸೋದು ಅಸಹಜವಲ್ಲ. ಆದರೆ ಇಲ್ಲೊಂದು ಸೂಕ್ಷ್ಮ ವ್ಯತ್ಯಾಸ ಇದೆ. ಉಡುಪಿ ವಿದ್ಯುತ್ ಸ್ಥಾವರದ ಪರಿಸರ ಪ್ರಕರಣವನ್ನ ಆಧರಿಸಿ ಸುರಂಗ ರಸ್ತೆ ಯೋಜನೆಯಲ್ಲಿಯೂ ಕೂಡ ಅದೇ ರೀತಿಯ ಉಲ್ಲಂಘನೆ ಖಚಿತ ಅಂತ ಹೇಳೋದಕ್ಕೆ ಸರಿಯಲ್ಲ, ಹೇಳೋದಕ್ಕೆ ಆಗಲ್ಲ. ಬದಲಿಗೆ ಹಿಂದಿನ ಪರಿಸರ ದಾಖಲೆಗಳನ್ನು ಪರಿಗಣಿಸಿ ಬೆಂಗಳೂರಿನ ಯೋಜನೆಗೆ ಇನ್ನಷ್ಟು ಕಠಿಣ ಪರಿಸರ ಮಾನದಂಡಗಳನ್ನು, ಸ್ವತಂತ್ರ ಮೇಲ್ವಿಚಾರಣೆ ಮತ್ತು ಸಾರ್ವಜನಿಕ ಪರಿಶೀಲನೆ ಮಾಡಬೇಕು ಅನ್ನೋದು ಹೆಚ್ಚು ಸಮರ್ಥನೀಯವಾದಂತಹ ಬೇಡಿಕೆ ಅಂತ ಅನ್ಸುತ್ತೆ ನನಗೆ. ಇನ್ನು ಕಾಂಗ್ರೆಸ್ ಅದಾನಿ ಬಗ್ಗೆ ಮಾಡುವಂತಹ ವಿರೋಧವೂ ಕೂಡ ಇಲ್ಲಿ ಪ್ರಶ್ನೆಯಲ್ಲಿದೆ. ಈಗ ಬೆಳವಣಿಗೆಯ ರಾಜಕೀಯ ಆಯಾಮವನ್ನು ಕೂಡ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ. ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಹಲವು ಸಂದರ್ಭಗಳಲ್ಲಿ ಅದಾನಿ ಸಮೂಹದ ವಿರುದ್ಧ ರಾಜಕೀಯ ಮತ್ತು ಆರ್ಥಿಕ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಕರ್ನಾಟಕದಲ್ಲಿ ಅದೇ ಸಮೂಹದ ಮುಖ್ಯಸ್ಥರು ಮುಖ್ಯಮಂತ್ರಿಯವರನ್ನ ಅವರ ಮನೆಯಲ್ಲಿ ಭೇಟಿಯಾಗಿರೋದು ಬಿಜೆಪಿಗೆ ಕಾಂಗ್ರೆಸ್ನ ದ್ವಂದ್ವ ನೀತಿಯನ್ನ ಆರೋಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗಿದೆ. ಬಿಜೆಪಿಯ ನಾಯಕ ಆರ್ ಅಶೋಕ್ ಕೂಡ ಇದೇ ಪ್ರಶ್ನೆಯನ್ನ ಎತ್ತಿದ್ದಾರೆ. ಆದರೆ ಈ ಒಂದು ಆರೋಪ ಪ್ರತ್ಯಾರೋಪಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿಯ ಟೀಕೆಯನ್ನ ಹಾಗೆ ಸ್ವೀಕರಿಸುವಂತಹ ಅಗತ್ಯವೂ ಕೂಡ ಇಲ್ಲ. ಯಾಕಂದ್ರೆ ಪ್ರಶ್ನೆ ಕಾಂಗ್ರೆಸ್ ಅದಾನಿಯನ್ನ ಭೇಟಿಯಾಗಬಹುದೇ ಅನ್ನುವುದಕ್ಕಿಂತ ದೊಡ್ಡ ಪ್ರಶ್ನೆ ಏನಂತಂದ್ರೆ, ಒಂದು ಸರ್ಕಾರ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಯೊಂದಿಗೆ ವ್ಯವಹರಿಸುವಂತಹ ಸಂದರ್ಭದಲ್ಲಿ ಸಾರ್ವಜನಿಕ ಹಿತಾಸಕ್ತಿ, ಟೆಂಡರ್ ಪಾರದರ್ಶಕತೆ, ಪರಿಸರ ನ್ಯಾಯ ಮತ್ತು ಹಣಕಾಸಿನ ಹೊಣೆಗಾರಿಕೆಯನ್ನ ಹೇಗೆ ಖಚಿತಪಡಿಸ್ತದೆ ಅಂತ ಆ ಪ್ರಶ್ನೆ ಮುಖ್ಯ ಆಗಬೇಕು ಅಂತ ಅನಿಸುತ್ತೆ. ಕಾಂಗ್ರೆಸ್ ಕೇಂದ್ರದಲ್ಲಿ ಅದಾನಿಯನ್ನ ಟೀಕಿಸಿ ರಾಜ್ಯದಲ್ಲಿ ಅದೇ ಕಾರ್ಪೊರೇಟ್ ಸಮೂಹದ ಜೊತೆಗೆ ದೊಡ್ಡ ಮೂಲಸೌಕರ್ಯ ಒಪ್ಪಂದವನ್ನ ಮಾಡಿಕೊಳ್ಳೋದಾದ್ರೆ ಅದು ರಾಜಕೀಯ ವಿರೋಧಾಭಾಸ ಆಗಬಹುದು. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದು ಭಾರತೀಯ ಅಭಿವೃದ್ಧಿ ಮಾದರಿಯಲ್ಲಿನ ಕಾರ್ಪೊರೇಟ್ ಅವಲಂಬನೆಯ ಪ್ರಶ್ನೆಯನ್ನ ಉದ್ಭವಿಸುತ್ತೆ. ಅಭಿವೃದ್ಧಿ ಯಾರಿಗಾಗಿ? 22,267 ಕೋಟಿ ಅಂತಂದ್ರೆ ಕೇವಲ ಒಂದು ಯೋಜನೆಯ ಮೊತ್ತ ಅಲ್ಲ, ಅದು ಜನರ ತೆರಿಗೆ ಹಣ. ಆ ಹಣವನ್ನ ನಗರಕ್ಕೆ ಸುರಂಗ ನಿರ್ಮಿಸುವುದಕ್ಕೆ ಬಳಸಿದಾಗ ಅದರ ಪ್ರಯೋಜನವನ್ನ ಯಾರು ಪಡಿತಾರೆ ಎನ್ನುವುದನ್ನ ಕೇಳಲೇಬೇಕಲ್ವಾ? ಸುರಂಗದ ಮೂಲಕ ಸ್ಪೀಡ್ ಆಗಿ ಸಂಚರಿಸುವಂತಹ ಸಾಮರ್ಥ್ಯ ಹೊಂದಿರುವಂತಹ ಖಾಸಗಿ ಕಾರು ಮಾಲೀಕರಿಗೆ ಹೆಚ್ಚು ಪ್ರಯೋಜನ ಆಗ್ತದೆಯೇ, ಅಥವಾ ಬಸ್ನಲ್ಲಿ ಪ್ರಯಾಣಿಸುವಂತಹ ಲಕ್ಷಾಂತರ ಕಾರ್ಮಿಕ
ವಿದ್ಯಾರ್ಥಿ, ಉದ್ಯೋಗಿಗಳು ಮತ್ತು ಕೆಳ ಮಧ್ಯಮ ವರ್ಗದ ಜನರಿಗೆ ಲಾಭ ಆಗುತ್ತಾ? ನಗರದ ಮೂಲ ಸೌಕರ್ಯವನ್ನ ಕಾರ್ಗಳಿಗಾಗಿ ನಿರ್ಮಿಸಬೇಕೆ ಅಥವಾ ಜನರಿಗಾಗಿ ನಿರ್ಮಿಸಬೇಕೆ? ಒಂದು ಕಾರಿಗೆ ಸುರಂಗ ಮಾರ್ಗದಲ್ಲಿ ವೇಗದ ಮಾರ್ಗ ಸಿಗ್ತದೆ, ಆದರೆ ಅದೇ ನಗರದಲ್ಲಿ ಬಸ್ಗಾಗಿ ಜನರು ರಸ್ತೆಯ ಬದಿಯಲ್ಲಿ ಅರ್ಧ 1 ಗಂಟೆ ಕಾಯಬೇಕಾದ್ರೆ ಅದು ಯಾವ ರೀತಿಯ ನಗರಾಭಿವೃದ್ಧಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಲೇಬೇಕು. ಇನ್ನು DKಶಿ ಅವರು ಹೇಳಿದ ಹಾಗೆ ಸೌಜನ್ಯದ ಭೇಟಿ ಇರಲಿ, ಪಾರದರ್ಶಕತೆಯೂ ಕೂಡ ಇರಲಿ. ಗೌತಮ್ ಅದಾನಿ ಅವರು DK ಶಿವಕುಮಾರ್ ಭೇಟಿ ನಿಜವಾಗಿಯೂ ಕೂಡ ಕೇವಲ ಸೌಜನ್ಯದ ಭೇಟಿ ಆಗಿರಬಹುದು. ಅದನ್ನ ಯೋಜನೆಯ ಗುತ್ತಿಗೆ ಸಂಬಂಧಿಸಿದ ಗುಪ್ತ ಮಾತುಕತೆ ಅಂತ ಘೋಷಿಸುವ ಆಧಾರ ಈಗ ನಮ್ಮ ಮುಂದಿಲ್ಲ. ಆದರೆ ಸಾರ್ವಜನಿಕ ಹಿತಾಸಕ್ತಿಯ ಯೋಜನೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವಂತಹ ಕಂಪನಿಯ ಮುಖ್ಯಸ್ಥರು ಮತ್ತು ನಿರ್ಧಾರ ಕೈಗೊಳ್ಳುವಂತಹ ಸರ್ಕಾರದ ಮುಖ್ಯಮಂತ್ರಿಗಳ ನಡುವೆ ಭೇಟಿ ನಡೆದಿರುವಂತಹ ಸಂದರ್ಭದಲ್ಲಿ ಪಾರದರ್ಶಕತೆಯ ಮಾನದಂಡ ಇನ್ನಷ್ಟು ಬಲಗೊಂಡಿರಬೇಕು ಅಂತ ಅನ್ಸುತ್ತೆ. ಸರ್ಕಾರ ಮಾಡಬೇಕಾದದ್ದು ಸರಳ ಇದೆ ಅಂತ ಅನ್ಸುತ್ತೆ ನನಗೆ. ಸಭೆಯಲ್ಲಿ ಏನ್ ಚರ್ಚೆ ಆಯಿತು ಅನ್ನೋದನ್ನ ಸಾಧ್ಯ ಆದಷ್ಟು ಸಾರ್ವಜನಿಕಗೊಳಿಸಬೇಕು. ಟೆಂಡರ್ ಮೌಲ್ಯಮಾಪನದ ಮಾನದಂಡಗಳನ್ನ ಬಹಿರಂಗಪಡಿಸಿಕೊಳ್ಬೇಕು. 17,698 ಕೋಟಿಯ ಅಂದಾಜಿನಿಂದ 22,267 ಕೋಟಿಯ ಬಿಡ್ಗೆ ಯಾಕೆ ಬಂದಿತ್ತು ಅನ್ನೋದನ್ನ ವಿವರಿಸಬೇಕು. ಯೋಜನೆಯ ಪರಿಸರ ಪರಿಣಾಮ ಅಧ್ಯಯನವನ್ನ ಸಾರ್ವಜನಿಕ ಚರ್ಚೆಗೆ ತೆರೆಯಬೇಕು. ಪರ್ಯಾಯ ಸಾರ್ವಜನಿಕ ಸಾರಿಗೆ ಹೂಡಿಕೆಗಳೊಂದಿಗೆ ಯೋಜನೆಯ ವೆಚ್ಚ, ಲಾಭ, ಹೋಲಿಕೆಯ ಬಗ್ಗೆ ಪ್ರಕಟಗೊಳಿಸಬೇಕು. ಗುತ್ತಿಗೆದಾರರ ಹಿಂದಿನ ಪರಿಸರ ಮತ್ತು ಕಾನೂನು ದಾಖಲೆಗಳ ಸ್ವತಂತ್ರ ಪರಿಶೀಲನೆ ನಡೆಸಬೇಕು. ಅಂತಿಮ ನಿರ್ಧಾರಕ್ಕೂ ಮೊದಲು ವಿಧಾನಮಂಡಲ ಮತ್ತು ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕು. ಬೆಂಗಳೂರಿನ ಭವಿಷ್ಯವನ್ನ ಸುರಂಗದೊಳಗೆ ಮುಚ್ಚಬಾರದು. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ತುರ್ತು ಪರಿಹಾರ ಬೇಕು ಅನ್ನೋದ್ರಲ್ಲಿ 2 ಮಾತಿಲ್ಲ. ಆದರೆ ತುರ್ತು ಪರಿಹಾರ ಅಂತಂದ್ರೆ ದುಬಾರಿ ಪರಿಹಾರ ಅಂದರ್ಥ ಅಲ್ವಲ್ಲ. ಮೂಲ ಸೌಕರ್ಯ ಅಭಿವೃದ್ಧಿ ಅಂತಂದ್ರೆ ದೊಡ್ಡ ಕಂಪನಿಗಳಿಗೆ ದೊಡ್ಡ ಗುತ್ತಿಗೆ ನೀಡುವುದಷ್ಟೇ ಅಲ್ಲ, ಅದು ನಗರದಲ್ಲಿ ವಾಸಿಸುವಂತಹ ಬಹುಸಂಖ್ಯಾತ ಜನರ ಬದುಕನ್ನ ಸುಲಭಗೊಳಿಸುವಂತಹ ರಾಜಕೀಯ ನಿರ್ಧಾರ ಆಗಬೇಕು. ಇಂದು ಕೇಳಲೇಬೇಕಾದಂತಹ ಪ್ರಶ್ನೆ ಸುರಂಗ ರಸ್ತೆ ನಿರ್ಮಾಣ ಆಗ್ತದೆಯೇ ಅನ್ನೋದಲ್ಲ. 22,267 ಕೋಟಿ ಯಾರಿಗಾಗಿ ಖರ್ಚಾಗ್ತಾ ಇದೆ? ಈ ಯೋಜನೆಯಿಂದ ಬೆಂಗಳೂರು ಯಾರಿಗೆ ಹೆಚ್ಚು ಅನುಕೂಲ ಆಗ್ಲಿಕ್ಕಿದೆ? ಸಾರ್ವಜನಿಕ ಸಾರಿಗೆಯ ಪರ್ಯಾಯಗಳನ್ನ ಯಾಕೆ ಸಮಾನ ಗಂಭೀರತೆಯಿಂದ ಪರಿಗಣಿಸಲಾಗ್ತಾ ಇಲ್ಲ? ಮತ್ತು ಎಲ್ಲಕ್ಕಿಂತ ಮುಖ್ಯ ಆಗಿ ಕಾರ್ಪೊರೇಟ್ ಬಂಡವಾಳದೊಂದಿಗೆ ಸರ್ಕಾರದ ಸಂಬಂಧದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಎಲ್ಲಿದೆ? ನೋಡಿ, ಗೌತಮ್ ಅದಾನಿ ಮತ್ತು DK ಶಿವಕುಮಾರ್ ಅವರ ಭೇಟಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ. ಬದಲಾಗಿ ಆ ಪ್ರಶ್ನೆಗಳನ್ನ ಇನ್ನಷ್ಟು ದೊಡ್ಡದಾಗಿಸಿದೆ ಅನ್ನೋದ್ರಲ್ಲಿ ಇಲ್ಲಿ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಸರ್ಕಾರ ಈ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ, ವಿಷಯಗಳನ್ನ ಬಹಿರಂಗಗೊಳಿಸಿ ಸಾರ್ವಜನಿಕರಿಗೆ ಅದರ ಲಾಭ, ನಷ್ಟ, ಇದರಿಂದ ಉಪಯೋಗ ಏನು, ಪರಿಣಾಮ ಏನು, ಇದೆಲ್ಲದರ ಬಗ್ಗೆ, ಮತ್ತು ಪರಿಸರವಾದಿಗಳು ಕೇಳ್ತಾ ಇರುವಂತಹ ಪರಿಸರದ ಮೇಲೆ ಆಗುವಂತಹ ಈ ಯೋಜನೆಯಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸಬೇಕು ಅಂತ ಅನ್ಸುತ್ತೆ. ಈಗಾಗಲೇ NGT ಕೂಡ ಒಂದಿಷ್ಟು ಈ ಯೋಜನೆಯ DPR ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಎತ್ತಿದೆ. ಕಾದ್ ನೋಡೋಣ ಸರ್ಕಾರ ಯಾವ ಮಟ್ಟಕ್ಕೆ ಈ ಯೋಜನೆಯನ್ನ ತರುವಲ್ಲಿ ಯಶಸ್ವಿ ಆಗುತ್ತೆ ಮತ್ತು ಪರಿಸರವಾದಿಗಳ ಪ್ರಶ್ನೆಗಳಿಗೆ ಸರ್ಕಾರ ಯಾವ ರೀತಿಯಾಗಿ ಉತ್ತರ ನೀಡುತ್ತೆ ಮತ್ತು ಈ ಯೋಜನೆಯ ಪಾರದರ್ಶಕತೆಯ ಬಗ್ಗೆಯೂ ಕೂಡ ಒಂದಿಷ್ಟು ಅನುಮಾನಗಳಿದೆ. ಸರ್ಕಾರ ಅದನ್ನು ಯಾವ ರೀತಿಯಾಗಿ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ. ಈ ಬಗ್ಗೆ ನಿಮಗೆ ಏನು ಅನ್ನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೇನರ್ ಅನ್ನು ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನು ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.